ನಮ್ಮ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೌನ ವಹಿಸಿದಿರಲ್ಲ. ಈ ಮೌನದ ಹಿಂದೆ ಕೆಪಿಎಸ್ಸಿ ಭ್ರಷ್ಟಾಚಾರದ ಹಿಂದೆ, ಆದ್ರ ಭ್ರಷ್ಟಾಚಾರದ ಒಳಗಡೆ ನಿಮ್ಮ ಸರ್ಕಾರ ಏನಾದರೂ ಇದೆಯಾ ಅನ್ನುವ ಅಪನಂಬಿಕೆ ಈ ನಾಡಿನ ಜನರಿಗೆ ಕಾಡೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಮಾತಾಡಿದ್ರೆ, ಸರ್ಕಾರ ಮಕ್ಕಳಿಗೆ ನ್ಯಾಯ ಕೊಟ್ರೆ ಜನ ನಿಮ್ಮನ್ನ ಯಾವ ಕನ್ನಡದ ರಾಮಯ್ಯ ಅಂತ ಕರಿತಿದ್ರಲ್ಲ, ಹೋಗಿದ ಕಡೆ ಬಂದಿದ ಕಡೆ ಕನ್ನಡದ ವ್ಯಾಕರಣದ ಪಾಠ ಮಾಡ್ತಿರಲ್ಲ ಸಿದ್ದರಾಮಯ್ಯನವರೇ, ಇದ ನಿಮ್ಮ ಕನ್ನಡದ ಕಾಳಜಿ ಕಳಕಳಿ? ಕನ್ನಡದ ಮಾಧ್ಯಮದ ಪಾಠ ಮಾಡೋದಲ್ಲ, ಕನ್ನಡದ ಮಕ್ಕಳ ಭವಿಷ್ಯ ಬದುಕನ್ನು ಕಟ್ಕೊಡೋ ಕೆಲಸ ನಿಮ್ಮಿಂದ ಆದಾಗ ಅದ ನಂಬಿಕೆ ಉಳಿಸ್ಕೊತೀರಿ. ಇಲ್ಲದೆ ಹೋದ್ರೆ ಕರ್ನಾಟಕ ಜನರ ಆ ಒಂದು ಭುಗಿಲದ್ದ ಹೋರಾಟವನ್ನ ಇನ್ಮೇಲೆ ಯಾರೂ ತಡೆಯಕ್ಕಾಗಲ್ಲ. ನಾವು ಇಲ್ಲಿವರೆಗೂ ಕಾನೂನುಬದ್ಧವಾದ ಸಂವಿಧಾನಬದ್ಧವಾದ ಅದರೊಳಗಡೆ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಬೇರೆ ಸ್ವರೂಪ ಪಡ್ಕೊಳ್ಳೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ.